ಸುನಿಲ್, ಈಗ ಇನ್ನೊಂದು ವಿಚಾರ ಇದೆ. ವಾರ್ ಕ್ರೆಡಿಟ್ ಅನ್ನೋದು ಒಂದು ಭಾಗ, ವಾರ್ನ ಕ್ರೆಡಿಟ್. ಅದು 1971 ಅಂತ ಬಂದಾಗ ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ ಒಂದು ಕಡೆ ಇದ್ದರು, ಇಂದಿರಾ ಗಾಂಧಿ ಇವತ್ತಿಗೆ ಪ್ರಧಾನಮಂತ್ರಿ ಆಗಿದ್ದರು, ಪೂರ್ವ ಪಾಕಿಸ್ತಾನ ಅಂತ ನಾವು ಮಾಡಿದ್ವಿ. ಇವತ್ತಿಗೆ ಬಂದಾಗ ನಮಗೆ ಇಲ್ಲಿ ಸೋಫಿಯಾ ಕಾಣಿಸ್ಕೊಳ್ತಾರೆ, ಒಮಿಕಾ ಕಾಣಿಸ್ಕೊಳ್ತಾರೆ, ಪ್ರೆಸ್ ಮೀಟಲ್ಲಿ ಅವರು ಅದನ್ನು ರೆಪ್ರೆಸೆಂಟ್ ಮಾಡ್ತಾರೆ, ನಾವು ಹೀಗೆ ಮಾಡಿದ್ವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇರಲಿ, ಇದು ವಾರ್ ಅಲ್ಲ, ಇದು ಪ್ರಿಸಿಷನ್ ಅಟ್ಯಾಕ್. ಇದೆ ನಮಗೆ ಇಲ್ಲಿ ಟೆರರಿಸ್ಟ್ಗಳು ಬೇಸು ಅಂತ ನಮ್ಗೆ ಗೊತ್ತಾಗ್ತಿದೆ, ನಾನು ಇಲ್ಲಿ ಇದನ್ನು ದಾಳಿ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಉದ್ದೇಶದಿಂದ. ಅಲ್ಟಿಮೇಟ್ಲಿ ಒಂದು ಪ್ರೆಸ್ ಮೀಟಲ್ಲಿ ಅಂತ ಬಂದಾಗ ರೈಸ್ ಆದಂಥ ಕ್ವಶನ್ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಎಲ್ಲಿ ಟೆರರಿಸ್ಟ್ಗಳ ಬಾಡಿಗಳು, ಯಾವ್ಯಾವ ಟೆರರಿಸ್ಟ್ ನೀವು ಕೊಂದ್ರಿ, ಯಾವ್ಯಾವ ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡಿದ್ರಿ ಅಂತ ಒಂದು ಪ್ರಶ್ನೆ ಬಂದಾಗ ಸೇನಾ ಮುಖ್ಯಸ್ಥರೊಬ್ಬರು ಮಾತಾಡೋದು. ಅವ್ರು ಹೇಳಿದ ಇಷ್ಟೇ ವಿಚಾರ, ನಾವು ದಾಳಿ ಮಾಡೋದಷ್ಟೇ ನಮ್ಮ ಕೆಲಸ, ಡೆಡ್ ಬಾಡಿನ ಕೌಂಟ್ ಮಾಡ್ಕೊಳ್ಳೋದು ಎಲ್ಲ ಅವ್ರ ಕೆಲಸ ಅಂತ ಹೇಳಿ. ಸೊ ಇದರಲ್ಲಿ ಪ್ರಿಸಿಷನ್ ಅಟ್ಯಾಕ್ಸಲ್ಲಿ ಆರ್ಮಿ ಮಾಡಲಿ ಯಾರದೇ ಕಡೆಯಿಂದ ಒಂದು ಅಟ್ಯಾಕ್ ಅಂತ ಆದಾಗ ಅದರಲ್ಲಿ ಆರ್ಮಿ ಏನು ದಾಳಿ ಮಾಡ್ತು, ಯಾವ ಟಾರ್ಗೆಟ್ ನಾವು ರೀಚ್ ಮಾಡಿದ್ವಿ, ನಾವು ಯಾರ್ಯಾರನ್ನ ಮುಗಿಸಾಕಿದ್ವಿ, ಈ ಬ್ರೀಫಿಂಗ್ ಯಾರು ಮಾಡಬೇಕು? ಪಾಕಿಸ್ತಾನ ಬ್ರೀಫ್ ಮಾಡಬೇಕಾ ಅಥವಾ ಇಂಡಿಯಾ ಬ್ರೀಫ್ ಮಾಡಬೇಕಾ ಇದನ್ನು ಅಂತ? ಅವರು ನಮ್ಮ DG ಏರ್ ಆಪ್ಸ್ ಯಾರು ಮಾತಾಡೋದ್ರಲ್ಲ, ಓಕೆ, ಅವರು ಕ್ಲಿಯರಾಗಿ ಹೇಳಿದ್ರು, ಆರ್ ಜಾಬ್ ಓಕೆ ಇಸ್ ಟು ಹಿಟ್ ದ ಟಾರ್ಗೆಟ್. ಕರೆಕ್ಟ್. ಇಟ್ಸ್ ದೇರ್ ಜಾಬ್ ಟು ಕೌಂಟ್ ದ ಬಾಡಿ ಬ್ಯಾಗ್ಸ್ ನಾವು ಕೌಂಟ್ ಮಾಡಲ್ಲ ಅಂತ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ನಾವು ಯಾರು ಇದನ್ನ ಬ್ರೀಫ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಗೆ ಇನ್ನೊಂದು ಗೊತ್ತಿರಬೇಕು, ನಾವು ಯಾರ ಮೇಲ್ ಅಟ್ಯಾಕ್ ಮಾಡಿದೀವಿ ಅಂಡ್ ನಿಜವಾಗ್ಲೂ ಸತ್ಯ ಒಪ್ಕೊಳ್ಳೋ ಅಂತಹ ಒಂದು ಗುಣ ಅವರಲ್ಲಿ ಇದೆಯಾ ಅಂತ. ಯಾಕಂದ್ರೆ ಈಗ ಕೂಡ ಅವ್ರು ಹೇಳ್ತಿದ್ದಾರೆ ಇಂಡಿಯಾ ಇಸ್ ಆನ್ ಬ್ಯಾಕ್ ಫುಟ್ ಅಂತ. ಕರೆಕ್ಟ್. ಬಟ್ ಸತ್ಯ ಏನು ಅಂತ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಯಾವ ಏರ್ ಬೇಸ್ ಮೇಲೆ ಅವರು ದಟ್ ಸೋ ಕಾಲ್ಡ್ ಏರ್ ಬೇಸ್ ನಾವು ಡಿಸ್ಟ್ರಾಯ್ ಮಾಡಿದೀವಿ ಅಂತ ಹೇಳಿದ್ರು, ನಮ್ಮ ಪ್ರೈಮ್ ಮಿನಿಸ್ಟರ್ ಇವತ್ತು ಅಲ್ಲಿ ನಿಂತ್ಕೊಂಡು ಪ್ರಪಂಚಕ್ಕೆ ತೋರಿಸಿದ್ದಾರೆ. ಓಕೆ, ಈಗ ಪೂರ್ತಿ ವೆಸ್ಟರ್ನ್ ಮೀಡಿಯಾ ಅಲ್ಲಿ ಕೂಡ ಇಫ್ ಯು ಅಬ್ಸರ್ವ್ ಕ್ಲಿಯರ್ ಪಿಕ್ಚರ್ ಬಂದಿದೆ, ಇಂಡಿಯಾ ಇಸ್ ದ ಕ್ಲಿಯರ್ ಕಟ್ ವಿನ್ನರ್ ಆಫ್ ದಿಸ್ ಕಾನ್ಫ್ಲಿಕ್ಟ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ವೆಸ್ಟರ್ನ್ ಮೀಡಿಯಾ ಕೂಡ ಒಪಿನಿಯನ್ ಫಾರ್ಮ್ ಮಾಡಿಬಿಟ್ಟಿದೆ. ಓಕೆ, ಈ ರೀತಿ ಅವ್ರು ಇರೋದ್ರಿಂದ ಏನು ನಡೆದಿದೆ ಅನ್ನೋದು ಇಂಟರ್ನಲಿ ಗೊತ್ತಿರುತ್ತೆ. ಓಕೆ, ಆ್ಯಂಡ್ ಅವ್ರ ಕಡೆಯಿಂದ ಅವರ DGMO ನಮಗೆ ಫೋನ್ ಮಾಡಿ ಪ್ಲೀಸ್ ಸ್ಟಾಪ್ ದಿಸ್, ಓಕೆ, ನನಗೆ ಐ ವಾಂಟ್ ಸಸ್ಪೆನ್ಷನ್ ಆಫ್ ಫೈರ್ ಅಂಡರ್ ಅಬ್ಸರ್ವೆನ್ಸ್ ಅಂತ ಕೇಳ್ತಾರೆ. ಆ್ಯಂಡ್ ಇಲ್ಲಿ ನನಗೆ ಇನ್ನೊಂದು ನೆನಪಾಗುತ್ತೆ, ದರ್ ಈಸ್ ನಥಿಂಗ್ ಕಾಲ್ಡ್ ಅ ಸೀಸ್ ಫೈರ್ ದಟ್ ಈಸ್ ಗೋಯಿಂಗ್ ಆನ್ ರೈಟ್ ನೌ. ಸೀಸ್ ಫೈರ್ ಅಂತ ಹೇಳ್ಬಿಟ್ಟು ಏನೂ ಇಲ್ಲ, ಇದು ಸಸ್ಪೆನ್ಷನ್ ಆಫ್ ಫೈರ್ ಅಂಡರ್ ಅಬ್ಸರ್ವೆನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದನ್ನ. ಅಂತ ಏನಂತ ಹೇಳಿದ್ರೆ ಸೀಸ್ ಫೈರ್ ಅನ್ನೋದು ಇಬ್ರು ಒಪ್ಬಿಟ್ಟಾಗಬೇಕು. ಓಕೆ, ಈಗ ನಾವು ಆ್ಯಂಡ್ ಸೀಸ್ ಫೈರ್ಗಳು ಜನರಲಿ ಆಗೋದು ಇನ್ ಕೇಸ್ ಆಫ್ ಎ ವಾರ್. ಓಕೆ, ಈಗೇನು ನಡೀತಿದೆ, ಇಂಡಿಯಾ ಹೇಳಿದೆ ಆಪರೇಷನ್ ಸಿಂಧೂರ್ ಇಸ್ ಸ್ಟಿಲ್ ಇನ್ ಫೋರ್ಸ್. ಓಕೆ, ನಾವು ಇನ್ನೂ ಇಂಡಸ್ ವಾಟರ್ ಟ್ರೀಟಿನ ಅಬೇನ್ಸಲ್ಲೇ ಇಟ್ಟಿದ್ದೀವಿ. ದಟ್ ಈಸ್ ಪಾರ್ಟ್ ಆಫ್ ದಿಸ್ ಆಪರೇಷನ್, ಆಪರೇಷನ್ ಸಿಂಧೂರದ್ದು. ಸೊ ನಾವು ಅಬೇನ್ಸಲ್ಲಿ ಇಟ್ಟಿದ್ದೀವಿ, ನಾವು ನಿಮಗೆ ಚಾನ್ಸ್ ಕೊಡ್ತಾ ಇದ್ದೀವಿ, ನಿಮ್ಮ ದಾರಿಗಳೇನಿದೆ ನೀವು ಅದನ್ನು ಸರ್ವ್ ಮಾಡ್ಕೊಳ್ಳಿ ಅಂತ. ನೀವು ಸರ್ವ್ ಮಾಡ್ಕೊಳ್ಳಿಲ್ವಾ, ವಿ ವಿಲ್ ಹಿಟ್ ಯು ಬ್ಯಾಕ್ ಹಾರ್ಡರ್. ಓಕೆ. ಇನ್ನೊಂದು ಇಂಡಿಯನ್ ಗವರ್ಮೆಂಟ್ ಡೆಸಿಗ್ನೇಟ್ ಮಾಡಿದೆ, ಎನಿ ಆಕ್ಟ್ ಆಫ್ ಟೆರರ್ ಅಗೇನ್ಸ್ಟ್ ಇಂಡಿಯಾ. ಇವತ್ತು ಬೆಳಗ್ಗೆ ಶೋಫಿಯಾನಲ್ಲಿ 3 ಜನ ಟೆರರಿಸ್ಟ್ಗಳನ್ನ ಇಂಡಿಯನ್ ಆರ್ಮಿ ಸಾಯಿಸಿದೆ. ವಿ ಕ್ಯಾನ್ ಎಕ್ಸ್ಪೆಕ್ಟ್ ರಿಟಾಲಿಯೇಷನ್ ಫಾರ್ ದಟ್. ಯಾಕಂದ್ರೆ ಇಂಡಿಯನ್ ಗವರ್ಮೆಂಟ್ 10th May ಮಧ್ಯಾಹ್ನ ಹೇಳಿದೆ, ಎನಿ ಆಕ್ಟ್ ಆಫ್ ಟೆರರ್ ಅಗೇನ್ಸ್ಟ್ ಇಂಡಿಯಾ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಆಕ್ಟ್ ಆಫ್ ವಾರ್ ಅಗೇನ್ಸ್ಟ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಎ ವಾರ್. ಓಕೆ, ಟೆರರಿಸ್ಟ್ ಅಟ್ಯಾಕ್ ಇಸ್ ಎ ವಾರ್. ಅದನ್ನ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅದು ಇಂಡಿಯನ್ ಗವರ್ಮೆಂಟ್ 10th May ಅದನ್ನ ಡಿಕ್ಲೇರ್ ಮಾಡಾಗಿದೆ. ಸೊ ಇಟ್ಸ್ ಅನ್ ಆಕ್ಟ್ ಆಫ್ ವಾರ್, ವಿ ವಿಲ್ ಹಿಟ್ ಯು ಬ್ಯಾಕ್. ನಾವು ಹೊಡೆದಾಗ ಏನಾಗುತ್ತೆ, ನೀವು ಒಬ್ಬರು ಸತ್ರು ಇಬ್ಬರು ಸತ್ರು ಅಂತ ಪಾಕಿಸ್ತಾನ ಹೇಳ್ಕೋಬಹುದು ಮೀಡಿಯಾಗೆ, ಇಂಟರ್ನ್ಯಾಷನಲ್ ಮೀಡಿಯಾಗೆ ಅವ್ರು ಬ್ರೀಫ್ ಮಾಡ್ಬೋದು. ಸತ್ತಿರೋದು ಅಲ್ಲಿ 1000 ಹತ್ರ ಜನ ಸತ್ತಿದ್ದಾರೆ ಬರೀ 4 ದಿನದಲ್ಲಿ. ನಾವು ಇಲ್ಲಿ ಕೂತ್ಕೊಂಡು ನಾವು ಹೊಡೆದಿದ್ದೀವಿ, ಕೌಂಟ್ ಅಲ್ಲಿವರೆಗೂ ಹೋಗಿದೆ. ಪಾಕಿಸ್ತಾನೀಸೇ ಟ್ವೀಟ್ ಮಾಡ್ತಿದ್ದಾರೆ, ಇದನ್ನ ನಾವು ಹೇಳೋ ನೆಸೆಸಿಟಿ ಇಲ್ಲ. ಫೈನ್ ಫೈನ್. ಈಗ ನಟರಾಜ್ ಗೌಡ್ರೆ, ಒಂದೊಂದು ಪಾಯಿಂಟ್ ಇಲ್ಲಿ ಏನಂದರೆ, ಈಗ ಪಹಲ್ಗಾಮ್ ದಾಳಿ ಆಯಿತು, ಇದಾದಮೇಲೆ ಭಾರತ ಅದಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರವನ್ನು ಒಂದು ಕಡೆ ಲಾಂಚ್ ಮಾಡ್ತು. ಈ ಒಂದು ಟೆರರಿಸ್ಟ್ ವಿರುದ್ಧದ ಈ ಒಂದು ಕಾರ್ಯಾಚರಣೆಯಲ್ಲಿ ಅಂತ ಬಂದಾಗ ಯಾವ್ಯಾವ ಟೆರರಿಸ್ಟ್ಗಳನ್ನು ನೀವು ಕೊಂದ್ರಿ, ಎಷ್ಟು ಟೆರರಿಸ್ಟ್ ಔಟ್ಫಿಟ್ಗಳನ್ನು ತಾವು ಧ್ವಂಸ ಮಾಡಿದ್ರಿ, ನಮಗೆ ಇದ್ರದ್ದು ಲೆಕ್ಕ ಸಿಗಬಹುದಾ? ಅಂದರೆ ಈಗ ಯಾವುದೇ ಒಂದು ಮಹಿಳೆ ಆಗಲಿ, ನಮ್ಮ ಶಿವಮೊಗ್ಗದವರಾಗಲಿ ಅಥವಾ 26 ಜನ ಯಾರು ತಮ್ಮ ಗಂಡಂದಿರನ್ನ ಕಳ್ಕೊಂಡ್ರೋ ಆ ಮಹಿಳೆಯರಿಗಾಗಲಿ, ನಮ್ಮ ಪತಿಯನ್ನು ಕೊಂದಂಥವರ ರುಂಡ ಮುಂಡ ಚೆಂಡಾಡಬೇಕಾಗಿತ್ತು ಅಂತ ಒಂದು ಆಸೆ ಇರುತ್ತೆ. ಒಂದು ಮಾಹಿತಿ ಏನು ಬರ್ತಿದೆ ಅಂತ ಹೇಳಿದ್ರೆ, ನಾವು ಕೊಂದ್ವಿ, ನಾವು ಮುಗಿಸಿದ್ವಿ ಅಂತ ಬಂದಾಗ ಒಬ್ಬ ಪತ್ರಕರ್ತರು ಈ ಪ್ರಶ್ನೆ ಕೇಳಿದ್ರು, ಎಲ್ಲಿ ಅವ್ರದ್ದು ಅಂತ ಕೇಳಿದಾಗ ಟಾರ್ಗೆಟ್ ಅಷ್ಟೇ ನಮ್ಮ ವಿಚಾರ, ಹೆಣಗಳ ಲೆಕ್ಕ ಹಾಕೋದು ನಮ್ಮ ವಿಚಾರ ಅಲ್ಲ ಅಂತ ಆರ್ಮಿ ಅಧಿಕಾರಿ ಹೇಳಿದ್ರು. ನಿಮ್ಮ ವಾದ ಏನಿದ್ರಲ್ಲಿ ಅಂತ, ಇದು ಸ್ಯಾಟಿಸ್ಫೈಡ್ ನೀವು ಇದಕ್ಕೆ? ಇಲ್ಲ, ಇದರೊಳಗೆ ವಾದ ಅನ್ನೋದಕ್ಕಿಂತ ಸೇನಾಧಿಕಾರಿಗಳ ಮಾತು ಏನಿದೆ ಸ್ಪಷ್ಟವಾಗಿದೆ. ಓಕೆ, ನಾವು ಅಟ್ಯಾಕ್ ಮಾಡಿದ್ದೀವಿ, ಕರೆಕ್ಟ್, ಅಲ್ಲಿನ ಸಾವು ನೋವು ಮಾಹಿತಿ ನಮಗಿಲ್ಲ. ಮಿಕ್ಕಿದೇನಾದರೂ ಯಾರಾದರೂ ಸ್ಪ್ರೆಡ್ ಮಾಡಿದ್ರೆ ಅದು
ಕರಾರುವಕ್ಕಾದ ಸಂಖ್ಯೆ ಆಗೋದಿಲ್ಲ. ನಾವು 100 ಜನ ಕೊಂದೋ, ನಾವು 30 ಜನ ಕೊಂದೋ, ನಾವು 150 ಜನ ಕೊಂದೋ, ಅವೆಲ್ಲ ಹೇಳಿಕೆ ಸುಳ್ಳಾಗುತ್ತೆ. ಇವತ್ತು ಅವ್ರು ಹೇಳಿದ್ದಾರೆ, ನಾವು ಅವರ ಕ್ಯಾಂಪ್ಗಳ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ದೀವಿ, ಅಲ್ಲಿ ಬಾಂಬ್ ಹಾಕಿದ್ದೀವಿ, ಆಗ ಅಲ್ಲಿ ಸಾವು ನೋವು ಆಗಿರುತ್ತೆ. ಇದು ಒಂದು ಅಸಂಪ್ಷನ್, ಕಂಪ್ಲೀಟ್ ಆಗಿ ನಮಗೆ ಅಂಕಿಅಂಶ ಸಿಗೋದಿಲ್ಲ. ಆರ್ಮಿಗೂ ಕೂಡ ಆರ್ಮಿನೇ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಅದನ್ನು ಊಹಾಪೋಹ ಮಾಡೋದು ತಪ್ಪಾಗುತ್ತೆ. ಆದರೆ ಸೇನೆ ಒಳ್ಳೆ ಕೆಲಸ ಮಾಡಿದೆ, ಅದ್ರ ಬಗ್ಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು. ಆದರೆ ಇಲ್ಲಿ ಈಗ ಟ್ರಂಪ್ ಏನು ಇನ್ವಾಲ್ವ್ಮೆಂಟ್ ಮೂಗು ತೂರಿಸಿದಾರಲ್ಲ, ಇದನ್ನ ಮೌನ ಯಾಕೆ ವಹಿಸಿದ್ದಾರೆ ಕೇಂದ್ರ ಸರ್ಕಾರ ಅಥವಾ ಭಾರತದ ಪ್ರಧಾನಮಂತ್ರಿಗಳು ಅನ್ನೋದು ಬಹಳ ನಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು. ಸೊ ಯಾರು ಏನೋ ಹೇಳ್ಕೊಳ್ತಾರೆ ಅನ್ನೋದಕ್ಕೆಲ್ಲ ನಾವು ಉತ್ತರ ಕೊಡಬೇಕಂತ ಮೌನ ಯಾಕಿರಬಾರ್ದು ಅವ್ರದ್ದು? ಇಲ್ಲ, ಪಾಯಿಂಟ್ ಇಲ್ಲಿ ರತನ್ ಮಾತಾಡ್ತಾ ಇದ್ರು, DGMOಗಳ ನಡುವೆ ಆಗಿರ್ತಕ್ಕಂಥ ಮಾತುಸ್ವಾಮಿ ಇದು. ಈಗ ನಾವು ಇಲ್ಲಿ ಕೂತ್ಕೊಂಡು ಮಾತಾಡಿರ್ತೀವಿ, ಯಾವ್ಯಾವ್ದೋ ದೇಶದವರು ನಾನ್ ನಿಲ್ಲಿಸ್ತೆ ಅಂತ. ನೋಡಿ ಇದನ್ನ ಈ ಆಕ್ಷನ್ ಮಾಡಬೇಕು ಅಂತ ಹೇಳೋದು, ನೀವು ಪ್ರಧಾನಿಯವರು ಬಿಟ್ಟಿದ್ರ, ನೀವು ನಟರಾಜ್ ಗೌಡ್ರೆ ಪ್ರಧಾನಿಯವರು ಬಿಟ್ಟಿದ್ರ, ಉಕ್ರೇನ್ ರಷ್ಯಾ ಅಂತ ಬಂದಾಗ ಇವ್ರು ಫೋನ್ ಮಾಡ್ಬಿಟ್ರಂತೆ, ವಾರ್ ನಿಲ್ಲಿಸ್ಬಿಟ್ರಂತ ಬಿಟ್ಟಿದ್ರ ಅವ್ರನ್ನ. ಈಗ ಆಪರೇಷನ್ ಸಿಂಧೂರ ಅಂತ ಮಾಡಿದಾಗ ಇದು ಸೇನೆ ತೀರ್ಮಾನ ಮಾಡಿದ್ದಲ್ಲ, ಇದು ಸರ್ಕಾರ ತೀರ್ಮಾನ ಮಾಡಿದ್ದು. ಏನು ರಕ್ಷಣಾ ಸಚಿವಾಲಯ ಆಗಬಹುದು, ಗೃಹ ಸಚಿವಾಲಯ ಆಗಬಹುದು, ಇವೆಲ್ಲ ಸೇರ್ಕೊಂಡು ಒಂದು ತೀರ್ಮಾನ ಮಾಡಿ ಇದನ್ನ ಆಪರೇಷನ್ ಸಿಂಧೂರ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೆ ಹೊರತು ಸೇನಾಧಿಕಾರಿಗಳು ಮಾಡಿದಲ್ಲ. ಸೊ ಹಾಗಾಗಿ ಸೇನಾಧಿಕಾರಿಗಳು ಅವರೇ ತೀರ್ಮಾನ ಮಾಡಿ ಸೀಸ್ಫೈರ್ ಮಾಡ್ತಾರೆ, ಅವೆಲ್ಲ ಸುಳ್ಳು. ಒಂದು ನಿಜ ಏನ್ ಹೇಳ್ಬೇಕಾದ್ರೆ ಇಲ್ಲಿ ಅಂದ್ರೆ, ನಮ್ಮದು ಯಾವತ್ತು ಅಲಿಪ್ತ ನೀತಿ. ನಾವು ರಷ್ಯಾ ಉಕ್ರೇನ್ ನಲ್ಲಿ ನಾವು ತಟಸ್ಥ ನಿಲುವು, ಇಲ್ಲ ಇಸ್ರೇಲ್ ಮತ್ತೆ ಪ್ಯಾಲೆಸ್ತೈನ್ ನಮ್ಮ ತಟಸ್ಥ ನಿಲುವು. ಅದೇ ರೀತಿ ನಮ್ಮ ಪಾಕಿಸ್ತಾನ ವಿಷಯ ಏನೇ ಇದ್ರೂ ಕೂಡ ಇದು ದ್ವಿಪಕ್ಷೀಯ ಮಾತುಕತೆಯಲ್ಲಿ ಆಗ್ತದೆ. ಇದು ಶಿಮ್ಲಾ ಒಪ್ಪಂದದ ಪ್ರಕಾರ ದ್ವಿಪಕ್ಷೀಯ ಮಾತುಕತೆ ಮಾತ್ರನೇ ಆಗಬೇಕೆ ಹೊರತು ಇನ್ನೊಬ್ಬರು ಮೂಗು ತೂರಿಸಲಿಕ್ಕೆ, ಇನ್ನೊಬ್ಬರು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಅಕಸ್ಮಾತ್ ಯಾರಾದ್ರೂ ಮಾತಾಡಿದ್ರೆ ನಾವು ನೀನು ಮಾತಾಡಬೇಡ, ನಿನ್ಗೆ ಮಾತಾಡಕ್ಕೆ ಅಧಿಕಾರ ಇಲ್ಲ ಅಂತ ನೇರವಾಗಿ ಹೇಳ್ಬೇಕು. ಅದನ್ನ ಸರ್ಕಾರ ಮಾಡಿಲ್ಲ, ಕೇಂದ್ರ ಸರ್ಕಾರ ಮಾಡಿಲ್ಲ. ನಮ್ಮ ಭಾರತದ ಸಾರ್ವಭೌಮತ್ವ ಅಂದ್ರೆ ನಾವು ಇಂಟರ್ನಲ್ಲಿ ನಾವು ಚರ್ಚೆ ಮಾಡ್ಕೊಂತೀವಿ, ತೀರ್ಮಾನ ಮಾಡ್ಕೊಂತೀವಿ, ದ್ವಿಪಕ್ಷೀಯ ಮಾತುಕತೆ ಮಾಡಿಸ್ತೀವಿ. ಅದು ವಾರ ಆಗ್ಬೋದು, ಕಾಶ್ಮೀರ ವಿಷಯ ಆಗ್ಬೋದು, ಭಯೋತ್ಪಾದನೆಗೆ ನಾವು ಇಡೀ ಪ್ರಪಂಚದ ಸಹಾಯ ಕೇಳಿದ್ದೀವಿ. ಏನು ಭಯೋತ್ಪಾದನೆ ನಿರ್ಮೂಲನೆ ಮಾಡ್ಬೇಕಂತ ಸಹಾಯ ಬರ್ತಾ ಇದೆಯಾ? ಪಾಕಿಸ್ತಾನಕ್ಕೆ ಅಮೆರಿಕ ಸಾಲ ಕೊಡಿಸ್ತಾ ಇದೆ. ಈ ಸಮಯದಲ್ಲಿ ಆರ್ಥಿಕ ದಿಗ್ಬಂಧನ ಹಾಕಬೇಕಾದಂತ ಸಮಯದಲ್ಲಿ, ಅವರಿಗೆ ಯಾವ ಪೂರೈಕೆಗಳು ಆಗಬಾರದಂತ ಸಮಯದಲ್ಲಿ, ಪಾಕಿಸ್ತಾನವನ್ನು ಕಟ್ಟ ಹಾಕಬೇಕಾದ ಸಮಯದಲ್ಲಿ ವಿದೇಶಾಂಗ ನೀತಿ ಏನಾಗ್ತಾ ಇದೆ ಅಂತ. ಸೊ ಇದು ಕೇಂದ್ರ ಸರ್ಕಾರ ಈ ಸಮಯದಲ್ಲಿ ಮೌನ ವಹಿಸಬಾರದು. ಯುದ್ಧ ಮಾಡ್ತೀವಿ, ಸೈನಿಕರು ನಮ್ಮ ರಕ್ಷಣೆ ಮಾಡ್ತಾವ್ರೆ, ಎಲ್ಲ ಸರಿ. ಆದ್ರೆ ವಿದೇಶಾಂಗ ನೀತಿಯ ಮುಖಾಂತರ ನೀವು ಪಾಕಿಸ್ತಾನವನ್ನು ಕಟ್ಟು ಹಾಕೋ ಸಮಯದಲ್ಲಿ ನೀವು ಅಮೆರಿಕಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ, ಪಾಕಿಸ್ತಾನಕ್ಕೆ ಹಣ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ನಿಮ್ಮ ವಿದೇಶಾಂಗ ನೀತಿ ಏನಾಗ್ತದೆ? ನಾವು ಅದಕ್ಕೆ ಹೇಳ್ಬೇಕು, ಕೇವಲ ಇಲ್ಲಲ್ಲ ವಿಶ್ವಗುರು ಇಲ್ಲಲ್ಲ ಮಾತಾಡ್ಬೇಕಾದ ಭಾಷೆ, ಚುನಾವಣಾ ಭಾಷಣದಲ್ಲ, ಅಲ್ಲಿ ಮಾತಾಡ್ಬೇಕು. ನೀನ್ ಯಾರಪ್ಪ ಮಾತಾಡ್ಲಿಕ್ಕೆ? ನಿನ್ಗೆ ಇದಕ್ಕೆ ಸಂಬಂಧ ಇಲ್ಲ, ನೀನ್ ಸುಮ್ನಾಗು ಅಂತ ಹೇಳ್ಬೇಕು. ಯಾಕಂದ್ರೆ ಅಮೆರಿಕಾಗೆ ಇಂಟ್ರೆಸ್ಟ್ ಇದೆ. ಅಮೆರಿಕಾಗೆ ಭಾರತ ಪಾಕಿಸ್ತಾನ ಚೆನ್ನಾಗಿರ್ಬೇಕಂತಿಲ್ಲ. ಅಮೆರಿಕಾಗೆ ಭಾರತದಲ್ಲಿ ಆಸಕ್ತಿ ಇದೆ, ವ್ಯಾಪಾರದ ಆಸಕ್ತಿ ಇದೆ. ಚೈನಾಗೆ ಎಗೇನೆಸ್ಟ್ ಆಗಿ ಅವರು ಯಾರಾದ್ರೂ ಒಂದು ಫೋರ್ಸ್ ಬೇಕು ಅವ್ರಿಗೆ, ಅದಕ್ಕೆ ಭಾರತವನ್ನು ಆಯ್ಕೆ ಮಾಡ್ಕೊಂತಾರೆ. ಚೈನಾ ಪಾಕಿಸ್ತಾನ ಜೊತೆ ಇದೆ, ಅಮೆರಿಕ ಹೊಂದಾಣಿಕೆ ಇರಬೇಕು ಅಂತ ಅಮೆರಿಕ ಬಯಸುತ್ತೆ. ಆದ್ರೆ ಅಮೆರಿಕಾಗೆ ಇಲ್ಲಿ ಶಾಂತಿ ಆಗಬೇಕು, ಇಬ್ರು ಒಟ್ಟಾಗಿರ್ಬೇಕು ಅನ್ನೋದು ಬಯಸೋದಿಲ್ಲ. ಅಮೆರಿಕಾಗೆ ಮೂಗು ತೂರಿಸಲಿಕ್ಕೆ, ಅಮೆರಿಕಾಗೆ ಮಧ್ಯಸ್ಥಿಕೆ ವಹಿಸಲಿಕ್ಕೆ ಯಾರು ಅವಕಾಶ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಆದ್ರೆ ಅವರು ಉದ್ದಟತನವನ್ನ ನೀವು ಖಂಡಿಸಬೇಕು. ಇಲ್ಲ ಅಂದ್ರೆ ನೀವು ಒಪ್ಕೊಂಡಂಗಾಗುತ್ತೆ. ರತನ್ ಈಗ IMF 19,000 ಕೋಟಿ ಸಾಲ ಕೊಟ್ಟುಬಿಡ್ತು. ಮನಮೋಹನ್ ಸಿಂಗ್ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಈ ಹಗ್ಗಿಂಗ್ ಡಿಪ್ಲೊಮಸಿಯಿಂದ ಏನೂ ಸಾಧಿಸೋಕ್ಕಾಗಲ್ಲ, ಡಿಪ್ಲೊಮಸಿ ಅನ್ನೋದೇ ಬೇರೆ ಇರುತ್ತೆ, ರಾಯಭಾರತ್ವ ಅಂತ ಹೇಳಿದ್ರೆ. ಇಂಥ ಒಂದು ವಾರ್ ಸಿಚುವೇಶನ್ನಲ್ಲಿ ದುರಂತ ಅಂದರೆ, ಇದಕ್ಕಿಂತ ಮುಂಚೆ ಇದೇ ಪಾಕಿಸ್ತಾನ ಭಿಕ್ಷಾ ಪಾತ್ರೆ ಇಟ್ಕೊಂಡು ಊರು ಅಲಿತಾರಲ್ಲ, ಆ ಥರ ದೇಶಗಳ ಬಾಗಿಲ ಬಳಿ ಅಳ್ದುಬಿಟ್ಟಿದ್ದಾರೆ. ಅವತ್ತು ಯಾವುದಕ್ಕೂ ಸಾಲ ಸಿಕ್ಕಲಿಲ್ಲ, ಹಣ ಸಿಕ್ಕಲಿಲ್ಲ. ಒಂದು ವಾರ ಇದಾಯಿತು ಅಂದ ತಕ್ಷಣ IMF ಕಡೆಯಿಂದ 19,000 ಕೋಟಿ ಸಾಲ ಸಿಕ್ಕಿಬಿಡ್ತು ಅವ್ರಿಗೆ. ಬಹುಶಃ ಈ ನೆಪ ಸಿಗದೇ ಇದ್ದಿದ್ರೆ ಅವ್ರಿಗೆ ಆ ಸಾಲ ಸಿಗ್ತಿರ್ಲಿಲ್ವೇನೋ. ಇದರ ನಡುವೆ ಭಾರತದ ಡಿಪ್ಲೊಮಸಿ ಏನಾಯಿತು ಅಂತ ಕೂಡ ಒಂದು ಕ್ವಶನ್ ರೈಸ್ ಆಯ್ತು. ಈಗ ಎಲ್ಲಿಗೆ ಬಂದು ನಿಂತ್ಕೊಳ್ತು ಡಿಪ್ಲೊಮಸಿ? IMF ಹಿಂದೆ ಇರ್ತಕ್ಕಂಥವ್ರು ಯಾರು? IMFನ ಉದ್ದೇಶ ಏನಾಗಿತ್ತು? IMF ಅಲ್ಲಿ ಭಾರತದ ಅಷ್ಟು ನಡೆಯಲ್ವಾ, ಅಷ್ಟು ವೀಕ್ ಆಗಿದೆಯಾ ಅಂತ ಕೂಡ ಚರ್ಚೆಗಳಾದವು ಅಂತ. ಒಂದು ಕಾಂಗ್ರೆಸ್ ವಕ್ತಾರರು ಮಾತಾಡ್ತಾ ವಿಶ್ವಗುರುದು ಇಲ್ಲಿ ನಡೆಯೋದಿಲ್ಲ, ಅಲ್ಲಿ ನಡಿಬೇಕು ಅಂತ ಹೇಳಿದರು. ಮೋಸ್ಟ್ಲಿ ಅವರು ಇವತ್ತಾದರೂ ವಿಶ್ವಗುರು ಅಂತ ಮೋದಿ ಅವರನ್ನು ಒಪ್ಕೊಂಡ್ರು ಅಂತ ಅನ್ಕೊಂತೀನಿ. ಯಾವತ್ತೂ ಕೂಡ ಟ್ರೋಲ್ ಮಾಡ್ತಿದ್ದವರು, ನಂಬರ್ 1. ಎರಡನೇದಾಗಿ ಆವಾಗ ಭಯೋತ್ಪಾದಕರ ಒಂದು ಡೆಡ್ ಬಾಡಿ ಅಥವಾ ಅದರ ಬಗ್ಗೆ ಕುರುಹು ಎಲ್ಲಾದರೂ ಸಿಗ್ತಾ ಅನ್ನುವಂಥದ್ದನ್ನು ಐ ಥಿಂಕ್ ಪ್ರೆಸ್ ಮೀಟಲ್ಲೇ ಅವ್ರು ಹೇಳಿದ್ದಾರೆ, 100ಕ್ಕೂ ಹೆಚ್ಚು ಭಯೋತ್ಪಾದಕರು ಫಿನಿಶ್ ಆಗಿದ್ದಾರೆ. ಅದರಲ್ಲಿ ಯೂಸುಫ್ ಅಜರ್, ಅಬ್ದುಲ್ ಮಲಿಕ್, ಮುದಸಿರ್ ಅಹಮದ್ ಅಂದರೆ ಲೈಕ್ ಅಂತ ಒಂದು 3 ಇಂಪಾರ್ಟೆಂಟ್ ಬೇಕಾಗಿರುವಂಥ ಒಂದಿಷ್ಟು ಇದು ಟೆರರಿಸ್ಟ್ ಮಾಸ್ಟರ್ ಮೈಂಡ್ಗಳು. ಎಲ್ಲರ ಹೆಸರು ಹೇಳೋಕ್ಕಾಗಿಲ್ಲ ಅಂದ್ರೂ 100ಕ್ಕೂ ಹೆಚ್ಚು ಹೇಳಿ ಮಾಸ್ಟರ್ ಮೈಂಡ್ಗಳ ಹೆಸರನ್ನು ಹೇಳಿದ್ದಾರೆ. ಅದಾದ ನಂತರ
ಈ ಹಿಂದೆ ಕೂಡ ಇದಾಗಿತ್ತು, ಸರ್ಜಿಕಲ್ ಸ್ಟ್ರೈಕ್ ಆದಾಗಲೂ ಕೂಡ, ಏರ್ ಸ್ಟ್ರೈಕ್ ಆದಾಗಲೂ ಕೂಡ ಕೆಲವರು ಪ್ರೂಫ್ಗಳನ್ನು ಕೇಳುವಂಥ ಇದು ಒಂದು ಕೆಲಸವನ್ನು ಮಾಡಿದರು. ಬಟ್ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಟ್ ಈಸ್ ಅನ್ಫಾರ್ಚುನೇಟ್ ಈ ಥರ ಒಂದು ಪ್ರಶ್ನೆಗಳನ್ನು ಕೇಳುವಂಥದ್ದು. ಆ್ಯಸ್ ಎ ನೇಷನ್ ವಿ ಆಲ್ ಶುಡ್ ಗೋ ಟುಗೆದರ್ ಅನ್ನುವಂಥದ್ದು ಒಂದು. ಇನ್ನು ನೋಡಿ, ವಿದೇಶಾಂಗ ನೀತಿ ಅಂತ ಹೇಳಿದರೆ ನೀವು ಹೇಳಿದ ಇಟ್ ಇಸ್ ನಾಟ್ ಅ ಸ್ಮಾಲ್, ಐ ಮೀನ್ ಸಿಂಪಲ್ ಥಿಂಗ್. ಇವಾಗ IMF ಈ ಸಮಯದಲ್ಲಿ ಯಾಕೆ ಕೊಡ್ತು ಅನ್ನುವಂಥದ್ದು, ಅದಕ್ಕೆ ನಾವು ಏನೇನು ಮಾಡಬೇಕು, ಆನಂತರ ನಮ್ಮ ಒಂದು ಅಪೋಸಿಷನ್ ಹೇಳಬೇಕು, ಅದನ್ನೆಲ್ಲ ಹೇಳಿದ್ದೀವಿ. ಬಟ್ ಸ್ಟಿಲ್ ಯಾಕೆ ಕೊಡ್ತು ಅನ್ನುವಂಥದ್ದನ್ನು ಈ ಸಮಯದಲ್ಲಿ ಅದು ಒಂದು ಕ್ವಶನ್ ಮಾರ್ಕ್ ಇದೆ ಡೆಫಿನೆಟ್ಲಿ. ಆದರೆ ಬರುವ ದಿನಗಳಲ್ಲೂ ಕೂಡ ಬರುವ ದಿನಗಳಲ್ಲಿ ಇದರ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಹಾಗೂ ಒಂದೇ ನಿಮಿಷ ಕೇಳಿಸ್ಕೊಬಿಡಿ, ನಿಮಗೆ ಕೇಳ್ತೀನಿ, ನಾನು ಬೇರೆ ನಿಮಗೆ ಕೇಳ್ತಾ ಇದ್ದೀನಿ. ಏನಂದ್ರೆ ನಮ್ಮ ದೇಶಕ್ಕೆ ಬೇಜಾರು ಮಾಡಿದಂಥ ವಿಚಾರ ಅದು. ನಮ್ದು ಇಡೀ ಭಾರತ ದೇಶಕ್ಕೆ 150 ಕೋಟಿ ಜನಸಂಖ್ಯೆ ಅಂತ ಹೇಳ್ಕೊಳ್ತೀವಲ್ವಲ್ಲ, ಇಷ್ಟು ಜನಗಳ ಮಧ್ಯದಲ್ಲಿ ಒಂದಷ್ಟು ಉಗ್ರಗಾಮಿಗಳು ಬಂದು ಒಂದಷ್ಟು ಜನ ಸಾಯಿಸಿ ಹೋಗ್ತಾರೆ. ಸಾಯಿಸೋದಂಥವ್ರ ಹೈಡ್ಔಟ್ಸ್ ಬಂದು ಪಾಕಿಸ್ತಾನದಲ್ಲಿದೆ. ಆ ದೇಶದ ಮೇಲೆ ನಾವು ಪ್ರಿಸಿಷನ್ ಅಟ್ಯಾಕ್ ಮಾಡ್ತಾ ಇದ್ದೀವಿ ಈಗ ಅಂತ ಬಂದಾಗ, ಆ ದೇಶ ಗತಿಗೆಟ್ಟ ದೇಶಕ್ಕೆ ಒಬ್ಬರು 19,000 ಕೋಟಿ ಕೊಟ್ಟಾಗ ಅದು ಭಾರತದ ಹಿತಾಸಕ್ತಿಗೆ ವಿರುದ್ಧವಾಗಿದ್ದಂಥ ವಿಚಾರ ಅಲ್ವಾ? ನಮ್ದು ಏನೋ ಸಾಯಿಸ್ತಾ ಇರಲಿ, ಅವ್ರನ್ನ ಫಂಡಿಂಗ್ ಮಾಡ್ತಾ ಇರ್ತೀವಿ ಅಂತ ಒಂದು ಅರ್ಥ ಬರಲ್ವಾ ಅಂತ. ಅಬ್ಸಲ್ಯೂಟ್ಲಿ ಅದನ್ನು ಎಲ್ಲರೂ ಅಂದರೆ ವಿರೋಧ ಮಾಡಲೇಬೇಕು, ಅನಂತರ ಒಪ್ಪುವಂಥ ಯಾವುದೇ ಸಾಧ್ಯತೆ ಇಲ್ಲ. ಈ ಒಂದು ಸಿಚುವೇಶನಲ್ಲಿ ಅವರು ಯಾಕೆ ಕೊಟ್ಟರು ಅನ್ನುವಂಥದ್ದನ್ನು ನಮ್ಮ ಸರ್ಕಾರ ಮತ್ತು ಇದು ವಿದೇಶಾಂಗ ಇಲಾಖೆ ಅವರು ಕೂಡ ಅನಲೈಸ್ ಮಾಡ್ತಾ ಇರ್ತಾರೆ. ಆನಂತರ ಇದು ಏನಂದ್ರೆ ಇಂಟರ್ನ್ಯಾಷನಲ್ ಇದರಲ್ಲಿ ಏನು ಹೇಳ್ತಾರ ಎರೆನಾದಲ್ಲಿ ಏನೇನಾಗ್ತಿದೆ ಅದರ ಬಗ್ಗೆ ಒಂದು ಮುಂದಿನ ದಿನಗಳಲ್ಲಿ ಮಾತುಕತೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನನಗೆಲ್ಲೋ ಅನಿಸ್ತದೆ ನಮ್ಮ ಭಾರತದವರು IMF ನ ಸ್ವಲ್ಪ ಪಕ್ಕಕ್ಕಿಟ್ಟು ಬ್ರಿಕ್ಸ್ ಅಲ್ಲಿ ಇನ್ನೊಂದು ಯಾವುದು 5 ದೇಶಗಳದ್ದು ಒಂದು IMF ಈಕ್ವಲೆಂಟ್ ಅನ್ನು ಮಾಡೋಕೆ ಹೋದ್ರಲ್ಲ, ಅದಕ್ಕೋಸ್ಕರ ಒಂದು ವಿರೋಧ ಅನಂತರ ಏನಾದರೂ ದ್ವೇಷ ಸಾಧಿಸೋಕ್ಕೋಸ್ಕರ ಕೆಲವೊಂದು ಎಂಟಿಟಿಗಳು ಈ ತರದ ಕೆಲಸವನ್ನ ಮಾಡಿದ್ರೇನೋ ಅಂತ ಅನಿಸ್ತಾ ಇದೆ. ಬಟ್ ಸ್ಟಿಲ್ ಇನ್ ಕಮಿಂಗ್ ಡೇಸ್ ಯಾರು ಈ ತರ ಮಾಡ್ತಿದ್ದಾರೆ, ಯಾರು ನಮ್ಮ ಮಿತ್ರರು ಈ ವಿಷಯದಲ್ಲಿ ಶತ್ರುಗಳು ಅನ್ನೋಂಥದ್ದು ಗೊತ್ತಾದ ನಂತರ ದೇ ವಿಲ್ ಪೇ ಹೆವಿ ಪ್ರೈಸ್ ಅಂತ ಹೇಳಿ.